Science, Class 7, Chapter 8. Kind. ಒಂದು ಬಗೆ ಅಥವಾ ವಿಧ. ದಯೆ ಮತ್ತು ಒಳ್ಳೆಯತನದ ಇನ್ನೊಂದು ಅರ್ಥ. ಪ್ರಕಾರ. ಇಂಡಿವಿಜುವಲ್ಸ್, ಗುಂಪಿನಿಂದ ಪ್ರತ್ಯೇಕವಾದ ಒಬ್ಬ ವ್ಯಕ್ತಿ ಅಥವಾ ವಸ್ತುಗಳು. ಪೇರೆಂಟ್ಸ್, ತಾಯಿ ಮತ್ತು ತಂದೆ. ರೀಪ್ರೊಡಕ್ಷನ್, ಹೊಸ ಜೀವಿಗಳನ್ನು ಅಂದರೆ ಮರಿಗಳು ಅಥವಾ ಸಣ್ಣ ಗಿಡಗಳು. ಸಂತಾನೋತ್ಪತ್ತಿ. ವೇಸ್, ಏನನ್ನಾದರೂ ಮಾಡುವ ವಿಧಾನಗಳು ಅಥವಾ ರೀತಿಗಳು. ಆಫ್ಸ್ಪ್ರಿಂಗ್, ಪ್ರಾಣಿ ಅಥವಾ ಸಸ್ಯದ ಮರಿ. ಮಕ್ಕಳು. ಎಸೆಕ್ಷುಯಲ್, ಲೈಂಗಿಕ ಸಂಪರ್ಕವಿಲ್ಲದ ಸಂತಾನೋತ್ಪತ್ತಿ. ಕೇವಲ ಒಬ್ಬ ಪೋಷಕರು ಮಾತ್ರ ಭಾಗವಹಿಸುತ್ತಾರೆ. ಸೆಕ್ಷುಯಲ್, ಇಬ್ಬರು ಪೋಷಕರು, ಗಂಡು ಮತ್ತು ಹೆಣ್ಣು, ಭಾಗವಹಿಸುವ ಸಂತಾನೋತ್ಪತ್ತಿ. ಲೈಂಗಿಕ. ಸೀಡ್ಸ್, ಗಿಡದ ಸಣ್ಣ ಭಾಗಗಳು, ಅದರಿಂದ ಹೊಸ ಗಿಡ ಬೆಳೆಯಬಹುದು. ಬೀಜಗಳು. ಶುಗರ್ ಕೇನ್, ಸಿಹಿ ರಸವಿರುವ ಎತ್ತರದ ಗಿಡ, ಸಕ್ಕರೆ ಮಾಡಲು ಬಳಸುತ್ತಾರೆ. ಕಬ್ಬು. ಪೊಟ್ಯಾಟೊ, ಭೂಗತವಾಗಿ ಬೆಳೆಯುವ ದುಂಡಗಿನ ಪಿಷ್ಟಭರಿತ ತರಕಾರಿ. ಆಲೂಗಡ್ಡೆ. ರೋಸ್, ಸಿಹಿ ವಾಸನೆ ಇರುವ ಹೂವು, ಸಾಮಾನ್ಯವಾಗಿ ಕೆಂಪು, ಗುಲಾಬಿ ಅಥವಾ ಬಿಳಿ ಬಣ್ಣದಲ್ಲಿರುತ್ತದೆ. ಗುಲಾಬಿ. ವೆಜಿಟೇಟಿವ್, ಸಸ್ಯಗಳ ಬೆಳವಣಿಗೆಗೆ ಸಂಬಂಧಿಸಿದ್ದು, ಹೂಗಳು ಅಥವಾ ಬೀಜಗಳಲ್ಲ. ಪ್ರೊಪಗೇಷನ್, ಹೊಸ ಸಸ್ಯಗಳನ್ನು ಅಥವಾ ಪ್ರಾಣಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ. ರೂಟ್ಸ್, ಗಿಡದ ಭೂಗತವಾಗಿ ಬೆಳೆಯುವ ಮತ್ತು ನೀರನ್ನು ಹೀರಿಕೊಳ್ಳುವ ಭಾಗ. ಬೇರುಗಳು. ಬಡ್ಸ್, ಗಿಡದ ಮೇಲೆ ಬೆಳೆಯುವ ಸಣ್ಣ ಭಾಗ, ಎಲೆ, ಹೂವು ಅಥವಾ ಕಾಂಡವಾಗಿ ಬೆಳೆಯಬಹುದು. ಮೊಗ್ಗುಗಳು. ಬ್ರಾಂಚ್, ಮರದ ಮುಖ್ಯ ಕಾಂಡದಿಂದ ಬೆಳೆಯುವ ತೋಳಿನಂತಹ ಭಾಗ. ಕೊಂಬೆ. ನೋಡ್, ಗಿಡದ ಕಾಂಡದ ಭಾಗ, ಅಲ್ಲಿಂದ ಎಲೆ ಅಥವಾ ಕೊಂಬೆ ಬೆಳೆಯುತ್ತದೆ. ಕಟಿಂಗ್, ಹೊಸ ಗಿಡವನ್ನು ಬೆಳೆಸಲು ಬಳಸುವ ಗಿಡದ ಕಾಂಡ ಅಥವಾ ಎಲೆಯ ತುಂಡು. ಲೀಫ್, ಆಹಾರವನ್ನು ತಯಾರಿಸುವ ಗಿಡದ ಚಪ್ಪಟೆಯಾದ ಹಸಿರು ಭಾಗ. ಎಲೆ. ಮನಿ ಪ್ಲಾಂಟ್, ಹೃದಯಾಕಾರದ ಎಲೆಗಳಿರುವ ಸಾಮಾನ್ಯ ಮನೆ ಗಿಡ. ಜಾರ್, ಅಗಲವಾದ ಬಾಯಿ ಇರುವ ಗಾಜಿನ ಪಾತ್ರೆ. ಫ್ಲವರ್, ಗಿಡದ ಬಣ್ಣ ಬಣ್ಣದ ಭಾಗ, ಬೀಜಗಳನ್ನು ಉತ್ಪಾದಿಸುತ್ತದೆ. ಹೂವು. ಸ್ಪ್ರಿಂಗ್, ಚಳಿಗಾಲ ಮತ್ತು ಬೇಸಿಗೆಯ ನಡುವಿನ ಕಾಲ, ಗಿಡಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ವಸಂತಕಾಲ. ಮ್ಯಾಂಗೋ, ಸಿಹಿಯಾದ ರಸಭರಿತವಾದ ಉಷ್ಣವಲಯದ ಹಣ್ಣು, ಮಾವಿನ ಹಣ್ಣು. ಫ್ರೂಟ್, ಬೀಜಗಳನ್ನು ಹೊಂದಿರುವ ಮತ್ತು ಸಾಮಾನ್ಯವಾಗಿ ತಿನ್ನುವ ಗಿಡದ ಭಾಗ. ಹಣ್ಣು. ಸಮ್ಮರ್, ವರ್ಷದ ಅತ್ಯಂತ ಬಿಸಿಯಾದ ಕಾಲ. ಬೇಸಿಗೆ. ಫ್ಲವರ್ಸ್, ಹೂವಿನ ಬಹುವಚನ.
ಆರ್ಗ್ಯಾನಿಸಮ್ಸ್ ಜೀವಿಗಳು, ಗಿಡಗಳು, ಪ್ರಾಣಿಗಳು, ಜನರು. ಈಸ್ಟ್ ಬ್ರೆಡ್ ಉಬ್ಬಲು ಬಳಸುವ ಸಣ್ಣ ಜೀವಿ. ಶಿಲೀಂಧ್ರ. ಪೌಡರ್ ಅತಿ ಸಣ್ಣ ಕಣಗಳಿಂದ ಮಾಡಿದ ಒಣವಸ್ತು. ಪುಡಿ. ಬೇಕರಿ ಬ್ರೆಡ್ ಮತ್ತು ಕೇಕ್ಗಳನ್ನು ತಯಾರಿಸಿ ಮಾರಾಟ ಮಾಡುವ ಸ್ಥಳ. ಕೆಮಿಸ್ಟ್ ಶಾಪ್ ಔಷಧಿಗಳನ್ನು ಮಾರಾಟ ಮಾಡುವ ಅಂಗಡಿ. ಔಷಧಿ ಅಂಗಡಿ. ಪಿಂಚ್ ನಿಮ್ಮ ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ಹಿಡಿಯಬಹುದಾದ ಸಣ್ಣ ಪ್ರಮಾಣ. ಕಂಟೈನರ್ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಬಹುದಾದ ವಸ್ತು. ಪೆಟ್ಟಿಗೆ ಅಥವಾ ಜಾಡಿಯ ಹಾಗೆ. ಸ್ಪೂನ್ಫುಲ್ ಒಂದು ಚಮಚ ಹಿಡಿಯುವಷ್ಟು ಪ್ರಮಾಣ. ಲಿಕ್ವಿಡ್ ನೀರು ಅಥವಾ ಹಾಲಿನಂತೆ ಹರಿಯುವ ವಸ್ತು. ದ್ರವ. ಗ್ಲಾಸ್ ಸ್ಲೈಡ್ ಸೂಕ್ಷ್ಮದರ್ಶಕದೊಂದಿಗೆ ಬಳಸುವ ಸಣ್ಣ ಚಪ್ಪಟೆಯಾದ ಗಾಜಿನ ತುಂಡು. ಮೈಕ್ರೋಸ್ಕೋಪ್ ಅತಿ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಕಾಣುವಂತೆ ಮಾಡುವ ಉಪಕರಣ. ಸೂಕ್ಷ್ಮ ದರ್ಶಕ. ಫಾರ್ಮೇಷನ್ ಏನಾದರೂ ತಯಾರಾಗುವ ಅಥವಾ ರೂಪುಗೊಳ್ಳುವ ಪ್ರಕ್ರಿಯೆ. ಈಸ್ಟ್ ಸೆಲ್ಸ್ ಈಸ್ಟ್ನ ಪ್ರತ್ಯೇಕ ಸಣ್ಣ ಜೀವಿ ಘಟಕಗಳು. ಬಲ್ಬ್ ಲೈಟ್ ಪ್ರೊಜೆಕ್ಷನ್ ಬಲ್ಬ್ ಆಕಾರದಲ್ಲಿ ಹೊರಬಾಚಿರುವ ದುಂಡಗಿನ ಭಾಗ. ಸೆಲ್ ಜೀವಿಯ ಅತ್ಯಂತ ಚಿಕ್ಕ ಮೂಲ ಘಟಕ. ಅಲಗೆ ನೀರು ಅಥವಾ ತೇವವಾದ ಸ್ಥಳಗಳಲ್ಲಿ ಬೆಳೆಯುವ ಸರಳ ಸಣ್ಣ ಗಿಡಗಳು. ಪಾಚಿ. ಪ್ಯಾಚಸ್ ಸುತ್ತಲಿನದಕ್ಕಿಂತ ಭಿನ್ನವಾಗಿರುವ ಸಣ್ಣ ಪ್ರದೇಶಗಳು. ಪಾಂಡ್ಸ್ ನಿಂತ ನೀರಿನ ಸಣ್ಣ ಪ್ರದೇಶಗಳು. ಕೆರೆ, ಕುಂಟೆ. ಸ್ಟಾಗ್ನೆಂಟ್ ವಾಟರ್ ಬಾಡೀಸ್ ಹರಿಯದೆ ನಿಂತಿರುವ ನೀರು. ಕೆರೆ ಅಥವಾ ಗುಂಡಿಗಳಲ್ಲಿರುವಂತೆ. ನ್ಯೂಟ್ರಿಯೆಂಟ್ಸ್ ಜೀವಿಗಳು ಬದುಕಲು ಮತ್ತು ಬೆಳೆಯಲು ಬೇಕಾದ ವಸ್ತುಗಳು. ಪೋಷಕಾಂಶಗಳು. ಸ್ಪಿರೋಗೆರಾ ನೀರಿನಲ್ಲಿ ಲೋಳೆಯಂತಹ ಎಲೆಗಳನ್ನು ರೂಪಿಸುವ ಒಂದು ರೀತಿಯ ಹಸಿರು ಪಾಚಿ. ಏರಿಯಾ ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಸ್ಥಳದ ಭಾಗ. ಒಂದು ವಸ್ತು ಆವರಿಸುವ ಸ್ಥಳದ ಪ್ರಮಾಣ. ವಿಸ್ತೀರ್ಣ. ಪೋರ್ಸ್ ಶಿಲೀಂಧ್ರಗಳು. ಜರಿಗಿಡ ಇತ್ಯಾದಿಗಳ ಸಣ್ಣ ಸಂತಾನೋತ್ಪತ್ತಿ ಕೋಶಗಳು. ಸಣ್ಣ ಬೀಜಗಳಂತೆ. ಫಂಗೈ ಅಣಬೆಗಳು ಅಥವಾ ಬೂಸ್ಟ್ಗಳಂತಹ ಜೀವಿಗಳು. ಫಂಗಸ್ನ ಬಹುವಚನ. ಬ್ರೆಡ್ ಪೀಸ್ ಬ್ರೆಡ್ಡಿನ ತುಂಡು. ಮೆಶ್ ಹೆಣೆದ ದಾರಗಳಿಂದ ಮಾಡಿದ ವಸ್ತು. ಬಲೆಯ ಹಾಗೆ. ಫರ್ನ್ಸ್ ಗರಿಯಂತಹ ಎಲೆಗಳಿರುವ ಹಸಿರು ಗಿಡಗಳು. ಹೂವುಗಳು ಬಿಡುವುದಿಲ್ಲ. ಜರಿಗಿಡಗಳು. ಸ್ಟ್ಯಾಮನ್ಸ್ ಹೂವಿನ ಗಂಡು ಭಾಗಗಳು. ಪರಾಗವನ್ನು ಉತ್ಪಾದಿಸುತ್ತವೆ. ಕೆಸರಗಳು. ಪಿಸ್ಟಿಲ್ ಹೂವಿನ ಹೆಣ್ಣು ಭಾಗ. ಪರಾಗವನ್ನು ಸ್ವೀಕರಿಸಿ ಬೀಜಗಳನ್ನು ಉತ್ಪಾದಿಸುತ್ತದೆ. ಶಲಾಕೆ. ಮಸ್ಟರ್ಡ್ ಹಳದಿ ಹೂವುಗಳಿರುವ ಗಿಡ. ಇದರ ಬೀಜಗಳನ್ನು ಮಸಾಲೆಯಾಗಿ ಬಳಸುತ್ತಾರೆ. ಸಾಸಿವೆ. ಪೆಟೂನಿಯಾ
ಕಹಳೆ ಆಕಾರದ ಹೂವುಗಳಿರುವ ಸಾಮಾನ್ಯ ತೋಟದ ಹೂವು. ಆಂಥರ್ ಕೆಸರದ ಭಾಗ, ಪರಾಗವನ್ನು ಹೊಂದಿರುತ್ತವೆ. ಫಿಲಮೆಂಟ್ ಕೆಸರದ ದಂಡಿನ ಭಾಗ, ಆಂಥರ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಪೋಲನ್ ಗ್ರೇಸ್ ಹೂಗಳಿಂದ ಉತ್ಪತ್ತಿಯಾಗುವ ಸಣ್ಣ ಪುಡಿಯಂತಹ ಕಣಗಳು, ಬೀಜಗಳನ್ನು ಮಾಡಲು ಸಹಾಯ ಮಾಡುತ್ತವೆ. ಪರಾಗ ರೇಣುಗಳು. ಗೆಮೆಟಿಸ್ ಸಂತಾನೋತ್ಪತ್ತಿ ಕೋಶಗಳು, ವೀರ್ಯ ಮತ್ತು ಅಂಡಾಣುವಿನಂತೆ. ಸ್ಟಿಗ್ಮಾ ಶಲಾಕೆಯ ತುದಿಯಲ್ಲಿರುವ ಅಂಟಂಟಾದ ಭಾಗ, ಪರಾಗವನ್ನು ಹಿಡಿಯುತ್ತದೆ. ಸ್ಟೈಲ್ ಶಲಾಕೆಯ ದಂಟಿನಂತಹ ಭಾಗ, ಸ್ಟಿಗ್ಮಾವನ್ನು ಅಂಡಾಶಯಕ್ಕೆ ಸಂಪರ್ಕಿಸುತ್ತದೆ. ಓವರಿ ಶಲಾಕೆಯ ಭಾಗ, ಅಂಡಾಣುಗಳನ್ನು ಹೊಂದಿರುತ್ತದೆ ಮತ್ತು ಹಣ್ಣಾಗಿ ಬದಲಾಗುತ್ತದೆ. ಅಂಡಾಶಯ. ಓವ್ಯೂಲ್ಸ್ ಅಂಡಾಶಯದಲ್ಲಿರುವ ರಚನೆಗಳು, ಅಂಡಾಣು ಕೋಶಗಳನ್ನು ಹೊಂದಿರುತ್ತವೆ ಮತ್ತು ಬೀಜಗಳಾಗಬಹುದು. ಎಗ್ ಹೆಣ್ಣು ಸಂತಾನೋತ್ಪತ್ತಿ ಕೋಶ, ಅಂಡಾಣು. ಝೈಗೋಟ್ ವೀರ್ಯ ಮತ್ತು ಅಂಡಾಣು ಸೇರಿದಾಗ ಉಂಟಾಗುವ ಕೋಶ. ಯುಗ್ಮಜ. ಕೋಟ್ ಹೊರಪದರ ಅಥವಾ ಹೊದಿಕೆ. ವಿಂಡ್ ಚಲಿಸುವ ಗಾಳಿ. ಇನ್ಸೆಕ್ಟ್ಸ್ 6 ಕಾಲುಗಳಿರುವ ಸಣ್ಣ ಪ್ರಾಣಿಗಳು, ಜೇನುನೊಣ, ಚಿಟ್ಟೆಗಳಂತೆ. ಪೋಲನ್ ಹೂವುಗಳಲ್ಲಿನ ಸಣ್ಣ ಪುಡಿ, ಬೀಜಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಪರಾಗ